ನಮಸ್ಕಾರ. ಸರ್ವೋಮ್ ಸಂಡೇ ಡೇ ಚಾಲೆಂಜ್ ಡೇ 85ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಜನರಲ್ ಆಗಿ ಒಂದು ಕಾನ್ಫ್ಲಿಕ್ಟ್ ಅಂದರೆ ಒಂದು ಕ್ಲೈಂಟ್ ಮಧ್ಯೆ ಒಂದು ಕಾಂಟ್ರಾಕ್ಟರ್ ಮಧ್ಯೆ ಬರುವ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಏನು ಅಂದರೆ ಇಲ್ಲೆಲ್ಲ ವಾಲ್ ಬೇಡ, ವಾಲ್ ಬದಲು ಒಂದು ವಿಂಡೋ ಇಡಿ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಿದಾಗ ಎಷ್ಟು ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಜನರಲ್ ಆಗಿ ಒಂದು 5x4 ಸೈಜ್ ಅಂದರೆ 5 ಅಡಿ ಅಗಲ 4 ಅಡಿ ಉದ್ದ ವಿಂಡೋ ಸೈಜ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದೆ ಅಂದರೆ ಅಲ್ಲಿ ವಾಲ್ ಕಟ್ಟೋದಕ್ಕೆ ಇಷ್ಟ ಆಗುತ್ತೆ. ಮತ್ತು ವಿಂಡೋ ರಿಪ್ಲೇಸ್ಮೆಂಟ್ಗೆ ಎಷ್ಟಾಗುತ್ತೆ ಅಂದರೆ ಫಸ್ಟ್ ವಾಲ್ ಕನ್ಸ್ಟ್ರಕ್ಷನ್ ಅಂದರೆ ನಾವೊಂದು ಬ್ಲಾಕ್ ವರ್ಕ್ ಹೋಗ್ತೀವಿ ಅಂತ ಅನ್ಕೊಂಡು ಬ್ಲಾಕ್ ವರ್ಕ್ 2 ಸೈಡ್ ಪ್ಲಾಸ್ಟಿಂಗು ಪೇಂಟಿಂಗ್. ಸೊ ಸಾಮಾನ್ಯವಾಗಿ 270ಇಂದ 290 ಈ ರೇಂಜಲ್ಲಿ ಬರುತ್ತೆ. ನಾವು ಮಿಡ್ ರೇಂಜಲ್ಲಿ ಒಂದು 275 ಅಂತ ಇಟ್ಕೊಂಡು ಸೊ 275 ಇಂಟು 5 4 20 ಸ್ಕ್ವೇರ್ ಫೀಟ್ಸ್ ಮಾಡಿದಾಗ ನಮಗೆ 5,500 ರೂಪಾಯಿ ಬರುತ್ತೆ. ಇದೇ ಪ್ಲೇಸಲ್ಲಿ ನಾವು ಒಂದು ನಾರ್ಮಲ್ UPVC ವಿಂಡೋ ತೊಗೊಂಡ್ರೆ ಅಂದರೆ ನಾವು ಲೋಕಲಿ ಅವೈಲೇಬಲ್ ಬ್ರ್ಯಾಂಡ್ ಆಗಲಿ ಸೆಕ್ಷನ್ ಆಗಲಿ ತೊಗೊಂಡಾಗ ಒಂದು 550 ರುಪೀಸ್ 2.5 ಟ್ರ್ಯಾಕಿಗೆ ಇಟ್ಕೊಬೋದು. ಪ್ಲಸ್ ಒಂದು ಸೇಫ್ಟಿ ಗ್ರಿಲ್ ಒಂದು 200 ರೂಪಾಯಿ ಅಂತ ತೊಗೊಂಡು ಸೊ ಎರಡು ಸೇರಿಸಿದಾಗ ನಮಗೆ 750 ರೂಪಾಯಿ ಬಂತು. ಸೊ ಅದೇ 20 ಸ್ಕ್ವೇರ್ ಫೀಟ್ಸ್ಗೆ ಈ ವಿಂಡೋ ಕಾಸ್ಟು 20 ಇಂಟು 750 ಮಾಡಿದಾಗ ಎಷ್ಟು ಬರ್ತಿದೆ ನಮಗೆ 15,000 ಬರುತ್ತೆ. ಸೊ ನಮ್ಮ ವಾಲ್ ಕನ್ಸ್ಟ್ರಕ್ಷನ್ಗೆ ಎಷ್ಟಾಯಿತು 5,500, ವಿಂಡೋ ರಿಪ್ಲೇಸ್ಮೆಂಟ್ಗೆ 15,000 ಆಯಿತು. ಸೊ ಡಿಫ್ರೆನ್ಸ್ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ 3 ಟೈಮ್ಸ್ ಅಂದರೆ ವಾಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಆಲ್ಮೋಸ್ಟ್ ಮೂರು ಪಟ್ಟು ನಾವು ಎಕ್ಸ್ಟ್ರಾ ಅಮೌಂಟ್ನ ವಿಂಡೋಗೆ ಕೊಡಬೇಕಾಗತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅನ್ನೆಸೆಸರಿ ಅಂದರೆ ಆಲ್ರೆಡಿ ರೂಮಲ್ಲಿ 2 ವಿಂಡೋ ಇದೆ, ಕ್ರಾಸ್ ವೆಂಟಿಲೇಷನ್ ಸಫಿಷಿಯೆಂಟ್ ಆಗಿದೆ ಅಂದಾಗ ರಾದರ್ ದೆನ್ ಗೋಯಿಂಗ್ ವಿತ್ ಎಕ್ಸ್ಟ್ರಾ ವಿಂಡೋ ಹೋಗಿ ನಾವು ಫರ್ನಿಚರ್ ಅಂದರೆ ಕನ್ಸ್ಟ್ರಕ್ಷನ್ ಅಮೌಂಟ್ನ ಹೆಚ್ಚು ಮಾಡೋಕ್ಕಿಂತ ಸೊ ಅನ್ನೆಸೆಸರಿಲಿ ವಿಂಡೋ ಕೊಡೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ದಟ್ ಬೋತ್ ವಿಲ್ ಬಿ ಬೆನಿಫಿಷಿಯಲ್ ಅಂದರೆ ಕ್ಲೈಂಟು ಬೆನಿಫಿಷಿಯಲ್ ಆಗಿರ್ತಾರೆ, ಕಾಂಟ್ರಾಕ್ಟರ್ ವಿಲ್ ಆಲ್ಸೋ ಬಿ ಬೆನಿಫಿಷಿಯಲ್. ಸೊ ಒಂದು ವಿಂಡೋ ರಿಪ್ಲೇಸ್ ಮಾಡಬೇಕಾದ್ರೆ ಸರಿಸುಮಾರು ಅವರಿಗೆ ಒಂದು 9,900 ರೂಪಾಯಿ ಅಂದರೆ ಈ ಸೈಜ್ಗೆ ನಾವು ಡಿಸ್ಕಸ್ ಮಾಡಿದ ವಿಂಡೋ ಸೈಜ್ಗೆ 9,900 ರೂಪಾಯಿ ಅವರಿಗೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ. ಇನ್ ಕೇಸ್ ಕಾಂಟ್ರಾಕ್ಟರ್ ಏನಾದರೆ ಲಂಸಮ್ ಕಾಂಟ್ರಾಕ್ಟ್ ಅಂದರೆ ಚದರ ಲೆಕ್ಕದಲ್ಲಿ ಏನಾದರೂ ಒಪ್ಕೊಂಡಿದ್ದಾಗ ಇದನ್ನು ಕ್ಲೈಮ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದೇ ಐಟಮ್ ವೈಸ್ ಹೋಗಿದ್ದಾಗ ವಾಲ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ವಿಂಡೋ ಕ್ವಾಂಟಿಟಿನ ಅಲ್ಲಿ ಕ್ಲೈಮ್ ಮಾಡಬಹುದು. ಸೊ ಆಲ್ವೇಸ್ ಬೆಟರ್ ಟು ಗೋ ವಿತ್ ದ ಐಟಮ್ ರೇಟ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಸೊ ದಟ್ ಬೋತ್ ದ ಕಾಂಟ್ರಾಕ್ಟರ್ ಆಸ್ ವೆಲ್ ಆಸ್ ದ ಕ್ಲೈಂಟ್ ವಿಲ್ ಹ್ಯಾವ್ ಟ್ರಾನ್ಸ್ಪರೆನ್ಸಿ. ಇಲ್ಲಿ ಕಾನ್ಫ್ಲಿಕ್ಟ್ಗಳನ್ನ ಅವಾಯ್ಡ್ ಮಾಡ್ಬೋದು. ಈ ವಿಡಿಯೋಲಿ ಸೊ ವಿಂಡೋ ರಿಪ್ಲೇಸ್ಮೆಂಟ್ಗೆ ಎಷ್ಟು ನಮಗೆ ಅಮೌಂಟ್ ಎಕ್ಸೀಡ್ ಆಗುತ್ತೆ ಅನ್ನೋ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಯುವರ್ ಕನ್ಸ್ಟ್ರಕ್ಷನ್ ಜರ್ನಿ.